ಹಾಯ್ ಹಲೋ ಗಾಯ್ಸ್, ನಾನು ನಿಮ್ಮ ಪ್ರೀತಿಯ ಸೋಶ್. ಇವತ್ತು ಸೋರೆಕಾಯಿ ಗಸಿಯನ್ನು ಮಾಡುವ ವಿಧಾನವನ್ನು ನಿಮಗೆ ತಿಳಿಸಿಕೊಡಲಿಕ್ಕೆ ಬಂದಿದ್ದೇನೆ. ಮೊದಲಿಗೆ ಸೋರೆಕಾಯಿಯನ್ನು ಸಣ್ಣ ಸಣ್ಣ ರೀತಿಯಲ್ಲಿ ಕಟ್ ಮಾಡಿ ಇಡಬೇಕು. ಅದ ನಂತರ ಒಂದು 2 ಆನಿಯನ್ ಮತ್ತು ಕಾಯಿ ಮೆಣಸನ್ನು ಕಟ್ ಮಾಡಿ ಇಡಬೇಕು. ಅದೇ ರೀತಿ ಒಗ್ಗರಣೆ ಸೊಪ್ಪು, ಒಂದು ಪಾತ್ರೆಯಲ್ಲಿ ತೆಂಗಿನ ಎಣ್ಣೆಯನ್ನು ಹಾಕಿ ಸಾಸಿವೆಯನ್ನು ಮತ್ತು ಜೀರಿಗೆಯನ್ನು ಹಾಕಿ ಸ್ವಲ್ಪ ಕುದಿಸಬೇಕು. ಕಲರ್ ಚೇಂಜ್ ಆಗುವವರೆಗೆ. ಅದ ನಂತರ ಒಗ್ಗರಣೆ ಸೊಪ್ಪನ್ನು ಹಾಕಿ ನಂತರ ಕಟ್ ಮಾಡಿ ಇಟ್ಟಿದ್ದಂಥ ನೀರುಳ್ಳಿ ಮತ್ತು ಕಾಯಿ ಮೆಣಸನ್ನು ಹಾಕಿ ಒಳ್ಳೆಯ ರೀತಿಯಲ್ಲಿ ಫ್ರೈ ಮಾಡಬೇಕು. ಕಂದು ಬಣ್ಣ ಬರಬೇಕು. ಸ್ವಲ್ಪ ಉಪ್ಪನ್ನು ಹಾಕಬೇಕು, ರುಚಿಗೆ ತಕ್ಕಷ್ಟೇ ಉಪ್ಪು. ಫ್ರೈ ಆದ ನಂತರ ಟೊಮೆಟೊವನ್ನು ಹಾಕಬೇಕು. 1.5 ಟೊಮೆಟೊ ಹಾಕ್ತಿದ್ದೇನೆ ನಾನು, ಯಾಕಂದರೆ ಸೋರೆಕಾಯಿ ಜಾಸ್ತಿ ಇದ್ದ ಕಾರಣ. ನೋಡಿ, ಈ ರೀತಿ ಒಳ್ಳೆಯ ರೀತಿಯಲ್ಲಿ ಕುದಿಬೇಕು. ನಂತರ ಇದಕ್ಕೆ ಸೋರೆಕಾಯಿಯನ್ನು ಹಾಕ್ತಿದ್ದೇನೆ. ಒಳ್ಳೆ ಮಾಡಿ ಮಿಶ್ರಣ ಮಾಡಬೇಕು. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮತ್ತೊಮ್ಮೆ ಹಾಕ್ತಿದ್ದೇನೆ. ಉಪ್ಪನ್ನು ನೀವು ನೋಡಿ ಹಾಕಬೇಕು, ಎಷ್ಟು ಬೇಕಷ್ಟು. ನಂತರ ಮಸಾಲೆಯನ್ನು ರೆಡಿ ಮಾಡಿಟ್ಟಿದ್ದೇನೆ. ಮಸಾಲ ಹುಡಿ, ಮೊದಲಿಗೆ ಹಳದಿ ಹುಡಿ 1.5 ಸ್ಪೂನ್, ಮೆಣಸಿನ ಹುಡಿ 2 ಸ್ಪೂನ್, ಖಾರ ಕಡಿಮೆ ಬೇಕಾದರೆ 1.5 ಸ್ಪೂನ್ ಹಾಕಿ, ಖಾರ ಜಾಸ್ತಿ ಬೇಕಾದರೆ 2 ಸ್ಪೂನ್ ಹಾಕಿ. ಕೊತ್ತಂಬರಿ ಹುಡಿ 2 ಸ್ಪೂನ್, ಗರಂ ಮಸಾಲ ಅರ್ಧ ಸ್ಪೂನ್ ಹಾಕ್ತಿದ್ದೇನೆ, ಯಾಕಂದರೆ ಅದರ ಸ್ಮೆಲ್ ಜಾಸ್ತಿ ಆಗ್ತದೆ ಜಾಸ್ತಿ ಹಾಕಿದರೆ. ಇದು ವೆಜಿಟೇಬಲ್ ಮಸಾಲ ಹಾಕಿ ಒಳ್ಳೆ ಮಾಡಿ ಫಸ್ಟ್ ಮಿಕ್ಸ್ ಮಾಡಬೇಕು. ನಿಮಗೆ ಇದನ್ನು ಸುಕ್ಕ ಸಹ ಮಾಡ್ಬೋದು. ನಾನು ಗ್ರೇವಿ ಮಾಡ್ತಿದ್ದೇನೆ, ಯಾಕಂದರೆ ನಮಗೆ ಪರೋಟ ಚಪಾತಿ ಎಲ್ಲ ಮಾಡಬೇಕಾದ್ರೆ ಗ್ರೇವಿ ಇರಬೇಕು. ಅದಕ್ಕೋಸ್ಕರ ನಾನು ಸ್ವಲ್ಪ ಗ್ರೇವಿ ಮಾಡ್ತಿದ್ದೇನೆ, ತಿಕ್ ಗ್ರೇವಿ. ನೋಡಿ, ಈ ರೀತಿಯಾಗಿದೆ. ವಿಡಿಯೋ ಲೈಕ್ ಆದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಗಾಗಿ ವೇಟ್ ಮಾಡಿ. ನಿಮ್ಮ ಪ್ರೀತಿಯ ಸುಶ್ ಒಳ್ಳೆಯ ಹೊಸ ಡಿಶನ್ನು ಮಾಡಿ ನಿಮಗೆ ತೋರಿಸ್ತೇನೆ. ಥ್ಯಾಂಕ್ ಯು.